ಚಲಿಸ್ತಾ ಇದ್ದ ಬಸ್ಸಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತ ನಿರ್ವಾಹಕರ ಜೀವ ಉಳಿಸಲಿಕ್ಕೆ ಬಸ್ ಚಾಲಕ ತೋರಿದ ಧೈರ್ಯ, ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಾಲಕನ ಸಮಯ ಪ್ರಜ್ಞೆಗೆ ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಮುಖ್ಯಸ್ಥರು ಸನ್ಮಾನ ಮಾಡಿದ್ದಾರೆ. ಹೌದು. ಶುಕ್ರವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಮುಡಿಪುವಿನಿಂದ ಮಂಗಳೂರಿಗೆ ತೆರಳ್ತಾ ಇದ್ದಂತ ಸರ್ಕಾರಿ ಬಸ್ಸಿನಲ್ಲಿ ಈ ಘಟನೆ ನಡೆದಿದೆ. ಬಸ್ಸಿನ ನಿರ್ವಾಹಕ ಸಂಜೀವ್ ಎಂದಿನಂತೆ ಪ್ರಯಾಣಿಕರಿಂದ ಟಿಕೆಟ್ ಶುಲ್ಕವನ್ನ ಸಂಗ್ರಹಿಸ್ತಾ ಇದ್ರು. ಕಂಬಳ ಪದವು ತಲುಪಿದಾಗ ಅವರಿಗೆ ತೀವ್ರವಾದ ತಲೆಸುತ್ತು ಬಂದಿತ್ತು. ಕಣ್ಣಲ್ಲಿ ನೀರು ಜಿನುಗಲಾರಂಭಿಸಿದೆ. ತಕ್ಷಣವೇ ಅವರು ಪ್ರಜ್ಞೆ ತಪ್ಪಿ ಬಸ್ಸಿನ ಒಳಗಡೆ ಬಿದ್ದಿದ್ದಾರೆ. ಈ ಸಮಯದಲ್ಲಿ ಬಸ್ಸಿನ ಚಾಲಕ ಅವೀಶ್ ಮದರನ್ ನಿರ್ವಾಹಕನ ಸ್ಥಿತಿ ಅರಿತು ತಕ್ಷಣವೇ 1.5 ಕಿಲೋಮೀಟರ್ ದೂರದಲ್ಲಿದ್ದಂತ ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಗೆ ಬಸ್ಸನ್ನ ನಿಲ್ಲಿಸದೆ ಶೂನ್ಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ಚಲಾಯಿಸಿಕೊಂಡು ಹೋಗಿ ತುರ್ತು ದ್ವಾರದ ಬಳಿ ನಿಲ್ಲಿಸಿದ್ರು. ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿದ ಕಾರಣ ವೈದ್ಯರು ತಕ್ಷಣವೇ ಚಿಕಿತ್ಸೆ ನೀಡಿ ಸಂಜೀವ್ ಅವರ ಜೀವವನ್ನ ಉಳಿಸಿದ್ದಾರೆ. ಉಡುಪಿಯಿಂದ ಇನ್ಫೋಸಿಸ್ಗೆ ಬರಾಕಿದ್ವಿ ಸರ್. ಬರಬೇಕಾದ್ರೆ ಸಡನ್ ಆಗಿ ನಮ್ಮ ಕಂಡಕ್ಟರ್ಗೆ ಚಕ್ರ ಬಂದಂಗೆ ಆಯಿತು ಅಂತ ಹೇಳಿದರು. ಪ್ಯಾಸೆಂಜರ್ ಬಂದು ಸರ್ ಎಮರ್ಜೆನ್ಸಿ ದವಾಖಾನೆಗೆ ಹೋಗೋದು ಅಂತ. ಹಾಗಾಗಿ ನಾನು ಕಣಚೂರು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಸರ್. ಇನ್ನೊಂದೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಿದ್ರೆ, ನಮ್ಮ ಈ ನ್ಯಾಷನಲ್ ಸರ್ವಿಸ್ ಮಾಡುವವರು, ನಮ್ಮ KSRTC ಸ್ಟೇಟ್ ಸರ್ವಿಸ್ ಹಾಗೂ ನ್ಯಾಷನಲ್ ಸರ್ವಿಸ್ ಮಾಡುವವರು KSRTC ಆಗಲಿ ಪೊಲೀಸ್ ಅವರಿಗೆ ಈ ಸಂಸ್ಥೆಯಿಂದ ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಅದು ಇನ್ ಪೇಷಂಟ್ ಇರಲಿ, ಔಟ್ ಪೇಷಂಟ್ ಇರಲಿ, ಇನ್ವೆಸ್ಟಿಗೇಷನ್ಸ್ ಇರಲಿ, ಕಂಪ್ಲೀಟ್ ನಮ್ಮ ಆಸ್ಪತ್ರೆಯಿಂದ ಉಚಿತ ಟ್ರೀಟ್ಮೆಂಟ್ ಇರ್ತದೆ. ಸೊ ಯಾವುದೇ ತರ ನಿಮಗೆ ಈ ತರ ಒಂದು ಪರಿಸ್ಥಿತಿ ಕಂಡ್ರೆ, ಯಾರಾದ್ರೂ ಪೊಲೀಸ್ ಆಗಲಿ ನ್ಯಾಷನಲ್ ಸರ್ವಿಸ್ ಮಾಡುವವರಂತ ಇದ್ರೆ ಅವರನ್ನು ಇಮಿಡಿಯೇಟ್ ಆಗಿ ನಮ್ಮ ಆಸ್ಪತ್ರೆಗೆ ಕೊಂಡುಕೊಂಡು ಬರ್ರಿ. ಥ್ಯಾಂಕ್ ಯು. ಬಸ್ಸಿನಲ್ಲಿ ಬರುವಾಗ ಒಂದು 8:30 ಗಂಟೆ ಸಮಯದಲ್ಲಿ ಇನ್ಫೋಸಿಸ್ ಆಗುವಾಗ ಕಂಡಕ್ಟರ್ ಕಣ್ಣಲ್ಲಿ ನೀರೆಲ್ಲ ಬರಿಸಿದೆ. ಆಗ ವಿದ್ಯುತ್ಗಳೆಲ್ಲ ಕೂಡಿ ಬೇಕಾದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಮತ್ತೆ ನಾವು ಬೇಕಾದ ವ್ಯವಸ್ಥೆ ಮಾಡಿ ಏನಾಗಿ ಮತ್ತೆ ಡ್ರೈವರ್ ಹತ್ರ ಇರುವಾಗ ಎಮರ್ಜೆನ್ಸಿಗೆ ಕಣಚೂರು ಆಸ್ಪತ್ರೆಗೆ ಮುಟ್ಟಿಸಿದೆ. ವಿದ್ಯುತ್ಗಳು ಅದೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಅದರಲ್ಲಿ ಜಾಸ್ತಿ ಹುಡುಗಿಯರಿತ್ತು. 40 ಜಾಸ್ತಿ ವಿದ್ಯಾರ್ಥಿಗಳು, ಸ್ವಲ್ಪ ಸ್ಟೂಡೆಂಟ್ಸ್, ಡಾಕ್ಟರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಲ್ಲಿ ಇತ್ತು. ಎಲ್ಲ ವ್ಯವಸ್ಥೆ ಮಾಡಿ ಹತ್ತಿರ ಬೇಕಾದ ಕಣ್ಣಿಚ್ಚಿರೋದು ಹಾಗೆ ಬೇಗ ವ್ಯವಸ್ಥೆ ಮಾಡಿ. ಅವರ ಸ್ಥಿತಿ ನೋಡಿದ್ರೆ ಭಯ ಆಯಿತು. ನಾನು ತಕ್ಷಣವೇ ಬಸ್ಸನ್ನು ಆಸ್ಪತ್ರೆಗೆ ಚಲಾಯಿಸುವ ನಿರ್ಧಾರ ತೆಗೆದುಕೊಂಡೆ. ಒಂದು ಜೀವ ಉಳಿಸಲಿಕ್ಕೆ ನಮಗೆ ಅದಕ್ಕಿಂತ ಮುಖ್ಯವಾದದ್ದು ಬೇರೇನಿಲ್ಲ. ಚಾಲಕನ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಯನ್ನ ಮೆಚ್ಚಿದ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ UK ಮೋನು ಕಣಚೂರು ಅವರ ಸೂಚನೆಯ ಮೇರೆಗೆ ಚಾಲಕ ಅವೀಶ್ ಮದರನ್ ಅವರನ್ನ ಸನ್ಮಾನಿಸಲಾಯಿತು. ಈಗ ಒಂದು ಸಿಚುವೇಶನ್ ಏರೀಸ್ ಆಗಿತ್ತು. ಅವಾಗ ನಮ್ಮ ಬಸ್ಸಲ್ಲಿ ಬರುವ ನಮ್ಮ ಡ್ರೈವರ್ ಸಾಹೇಬರು ಬಸ್ಸಲ್ಲಿರುವ ಕಂಡಕ್ಟರ್ಗೆ ಸಡನ್ ಆಗಿ ಅವರು ಅನ್ಕಾನ್ಶಿಯಸ್ ಆಗುವಾಗ, ಬೋಧ ಇಲ್ಲದ ರೈತ ಇರುವ ಟೈಮಲ್ಲಿ ಅವರು ಪೇಷಂಟನ್ನು ಇಮಿಡಿಯೇಟ್ಲಿ ಇಲ್ಲಿ ಕರ್ಕೊಂಡ್ಬಂದು ನಾವು ಅದಕ್ಕೆ ಬೇಕಾದ ಮದ್ದೆಲ್ಲ ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ. ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಉಂಟು. ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಅಡ್ಮಿಟ್ ಮಾಡಿದ್ದಾರೆ. ಅದರಿಂದ ಪೇಷಂಟ್ ಈಗ ತುಂಬ ಚೆನ್ನಾಗಿ ಬದುಕುಳಿದಿದೆ. ದೇವರವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವ್ರ ಫ್ರೆಂಡ್ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ವಿತಿನ್ ಒಂದೇ ಸ್ವಲ್ಪ ಹೊತ್ತಲ್ಲೇ ನಾವು ಕರ್ಕೊಂಡ್ ಬಂದಿದ್ದಾರೆ. ನಾವು ಎಲ್ಲರಿಗೂ ಏನ್ ಕೇಳ್ತೀವಿ ಅಂತ ಹೇಳಿದ್ರೆ, ತಕ್ಷಣನೇ ಏನೇ ಆದ್ರೂ ಕೂಡ ಅಲ್ಲಿ ರೋಡಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲ ತಕ್ಷಣ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ.
ಒಂದು ಗುಡ್ ಸ್ಯಾನಿಟೇರಿಯನ್ ಅಂತ ಒಂದಿದೆ, ಗುಡ್ ಸ್ಯಾನಿಟೇರಿಯನ್ ಲಾ ಅಂತ ಇದೆ. ನಿಮ್ಗೆ ಯಾವತ್ತೂ ಪೊಲೀಸ್ ಯಾರು ನಿಮ್ಗೆ ತೊಂದರೆ ಕೊಡಲ್ಲ. ನೀವು ಈ ತರ ಫಸ್ಟ್ ಏಡ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಆಸ್ಪತ್ರೆಗೆ ಕರ್ಕೊಂಡ್ ಬರೋದಾಗ್ಲಿ, ಇಲ್ಲಾಂದ್ರೆ 108 ಫೋನ್ಗೆ ಮಾಡೋದಾಗ್ಲಿ. ಸೊ ನಾವು ಎಲ್ಲರಿಗೂ ಏನ್ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲ ಒಂದು ಗುಡ್ ಸ್ಯಾನಿಟೇರಿಯನ್ ಆಗಿ ಅಂಡ್ ಯಾರ್ಯಾರು ಇರ್ತಾರೆ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡಿ. ಈಗ ನಮ್ಮ ಡ್ರೈವರ್ ಸಾಹೇಬ್ರು ಏನ್ ಮಾಡಿದ್ದಾರೆ ಅದೇ ತರ ಐ ಥಿಂಕ್ he should be an example for everyone. ಅವ್ರಿಗೆ ಒಂದ್ ಸ್ವಲ್ಪ ಫಿಟ್ಸ್ ತರ ಆಗಿತ್ತು, ಬಟ್ ಈಗಲೇ ಹೇಳಿಕ್ ಆಗಲ್ಲ ಅಂತ. ಅದಿನ್ನೂ ಒಂದ್ ಸ್ವಲ್ಪ MRI ತರ ನಡೀತಾ ಇದೆ. ಪ್ರಜ್ಞೆ ತಪ್ಪಿತ್ತು ಅಷ್ಟೇ ಅವ್ರು ಬಂದಾಗ, ಬಟ್ ಈಗ ಒಂದ್ ಸ್ವಲ್ಪ ಆರಾಮಿದ್ದಾರೆ. ಇನ್ನು ಟೋಟಲ್ MRI ರಿಪೋರ್ಟ್ಸ್ ಮತ್ತೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಇನ್ನೂ ಬರೋದು ಬಾಕಿ ಇದೆ. ಬಟ್ ಅವ್ರು ಕರ್ಕೊಂಡ್ ಬಂದಾಗ, ಡ್ರೈವರ್ ಸಾಹೇಬ್ರು ಕರ್ಕೊಂಡ್ ಬಂದಾಗ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ. ಸೊ ಅದನ್ನ ಅವ್ರು ನೋಡ್ಕೊಂಡು ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡಿದ್ದಾರೆ ಪ್ರಜ್ಞೆ ಇಲ್ಲ ಅಂತ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ. ಟೈಮ್ ವೇಸ್ಟ್ ಮಾಡ್ದೇನೆ ಬಸ್ನೇನೆ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ.